ಗೌರ್ಮೆಂಟ್. ಅಲ್ಲ, ಹೆಣ್ಮಕ್ಳು ಯಾಕಂದ್ರೆ ಎಷ್ಟು ರೋಸಿ ಹೋಗಿದ್ದಾರೆ ಅಂತಂದರೆ ಈ ರೀತಿ ಹೈಯರ್ ಎಜುಕೇಶನ್ ನಲ್ಲಿ ಪುರುಷ ಪ್ರಾಧ್ಯಾಪಕರ ನೇಮಕನೇ ಬೇಡ ಅನ್ನೋ ಲೆವೆಲ್ಗೆ ಹೆಣ್ಮಕ್ಳು ಬಂದಿದ್ದಾರೆ ಅಂದ್ರೆ ಎಷ್ಟು ಬೇಸತ್ತು ಹೋಗಿರ್ಬೇಕು ಇವರ ಕಾಟಕ್ಕೆ ಅಂತ. ಮತ್ತೆ ಒಂದು ಒಂದು ಅಧ್ಯಯನ ಮಾಡಿ ನಾವು ಏನಾದ್ರೂ ಸಾಧನೆ ಮಾಡಬೇಕು ಅಂತ ಬಂದಂತ ಹೆಣ್ಮಕ್ಳಿಗೆ ಈ ಲೈಂಗಿಕ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯ ಅನ್ನೋದು ಎಷ್ಟು ದೊಡ್ಡ ಮಟ್ಟಕ್ಕೆ ರಾಕ್ಷಸನಾಗಿ ಕಾಡ್ತಾ ಇದೆ ಇಲ್ಲ ಅಂತಂದ್ರೆ, ಮೇಡಮ್, ಒಂದು ಅದು ಪುರುಷ ಪ್ರಾಧ್ಯಾಪಕರ ಅಡಿಯಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಹಿಳೆಯರನ್ನೇ ಹೆಚ್ಚಿಗೆ ನೇಮಕ ಮಾಡಿ ಅಂತ ಮನನೊಂದು ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ನನಗೆ ಇಂತಹ ವಿಚಾರಗಳನ್ನ ನಂಬೋದಕ್ಕೆ ತುಂಬಾ 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 ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ಈ ಒಂದು ಸುಜಾತ ಬೆಂಡೆ ಅವರ ಪ್ರಕರಣ ಏನಿದೆ, ಇದು ಹಲವಾರು ವಿಚಾರಗಳಿಗೆ ಒಂದು 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 ತೀರ್ಮಾನಕ್ಕೆ ಬರಬಹುದಾದಂತ ಪ್ರಕರಣ ಅಂತ ಅನ್ಸುತ್ತೆ. ಯಾಕೆ ಅಂತಂದರೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ ಅಂತ ನೇರವಾಗಿ ಹೇಳಿದ್ದೆ ಆಕೆಗೆ ಇವತ್ತು ಮುಳುವಾಗಿದೆ. ಈಗ ಆಕೆ ಆಸ್ಪತ್ರೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸಾವು ಬದುಕಿನ ನಡುವೆ ಹೋರಾಟ ನಡೆಸುವಂತ ಪರಿಸ್ಥಿತಿ ಬಂದಿದೆ ಅಂತ ಅಂದರೆ ಇನ್ನು ಹೆಣ್ಮಕ್ಳು ಹೆಂಗ್ ಮುಂದೆ ಬರೋದು, ಹೆಂಗೆ ಈ ವಿಚಾರಗಳ ಬಗ್ಗೆ ಮಾತಾಡೋದು, ಮತ್ತೆ ಹೇಗೆ ಫೈಟ್ ಮಾಡೋದು? ನಾವು ಹೇಳ್ತೀವಿ ಇಲ್ಲಿ ಕುತ್ಕೊಂಡು ಭಾಷಣ ಹೊಡಿತೀವಿ, ಆಯ್ತು ಹೊರಗಡೆ ಬರಬೇಕು ಮಾತಾಡಬೇಕು ಅಂತ. ಮಾತಾಡಿದ್ರೆ ಸಿಗುವಂತ ಪ್ರತಿಫಲ ಏನು, ಲಾಭ ಏನು? ಈ ರೀತಿ ಆಸ್ಪತ್ರೆಯಲ್ಲಿ ಬಿದ್ದು ನರಳಾಡೋದಾ?